ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಯಲಂಪಲ್ಲಿ ಗ್ರಾಮದಲ್ಲಿ ರೈತರ ಜಮೀನುಗಳಿಗೆ ರಸ್ತೆ ಮಾರ್ಗ ಕಲ್ಪಿಸುವಂತೆ ಒತ್ತಾಯಿಸಿ ಗುರುವಾರ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಗೋವಿಂದ ರೆಡ್ಡಿ ಮಾತನಾಡಿ, ಯಲಂಪಲ್ಲಿ ಗ್ರಾಮದ ಸರ್ವೆ ನಂಬರ್ 144ರಲ್ಲಿ 9 ಎಕರೆ 13 ಕುಂಟೆ ಸರ್ಕಾರಿ ಜಮೀನು ಇದೆ. ಈ ಜಮೀನಿನ ಹಿಂಭಾಗದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜಾತಿಗೆ ಸೇರಿದ ಸುಮಾರು 15 ರೈತ ಕುಟುಂಬಗಳಿಗೆ ಜಮೀನು ಹೊಂದಿದ್ದಾರೆ. ಹೀಗಾಗಿ ರೈತರು ಓಡಾಟ, ತಾವು ಬೆಳೆದ ಫಸಲು, ಮೇವು ಹಾಗೂ ದನಕರುಗಳನ್ನು ಹೊಡೆದುಕೊಂಡು ಸರ್ಕಾರಿ ಜಮೀನಿನ ಮೂಲಕ ದಾರಿ ಮಾಡಿಕೊಂಡಿದ್ದಾರೆ. ಆದರೆ ಅದೇ ಗ್ರಾಮದ ಈಶ್ವರಪ್ಪ ಎಂಬ ವ್ಯಕ್ತಿ ಸರ್ವೆ ನಂಬರ್ 144ರ ಸರ್ಕಾರಿ ಜಮೀನಿನಲ್ಲಿ ಜೆಸಿಬಿ ಯಂತ್ರದ ಮೂಲಕ ದಾರಿಗೆ ಅಡ್ಡಲಾಗಿ ಮಣ್ಣಿನ ರಾಶಿ ಮಾಡಿ ದಾರಿ ಇಲ್ಲದಂತೆ ಮುಚ್ಚಿರುತ್ತಾನೆ. ಆದ್ದರಿಂದ ಈ ಭಾಗದ ರೈತರು ಪರದಾಡುವಂತಾಗಿದೆ ಎಂದು ಆರೋಪಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕು ಯಲಂಪಲ್ಲಿ ಗ್ರಾಮ ಪಂಚಾಯಿತಿ ಯಲಂಪಲ್ಲಿ ಗ್ರಾಮದ ಸರ್ವೆ ನಂಬರ್ 144ರಲ್ಲಿ 9 ಎಕರೆ 13 ಕುಂಟೆ ಸರ್ಕಾರಿ ಜಮೀನಿದ್ದು, ಸರ್ಕಾರಿ ಜಮೀನು ಹಿಂದುಗಡೆ ಕನಿಷ್ಠ ಪಕ್ಷ ಒಂದು 25 ಜನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಜನ ಜಮೀನುಗಳಿರುತ್ತದೆ. ಅವರು ಆ ಜಮೀನಿನ ಬೆಳೆದ ಫಸಲು ಮತ್ತು ಹಸುಗಳನ್ನು ಮತ್ತು ಹೋಗಿ ಬರಲು ಒಂದು ಸರ್ಕಾರಿ ಜಮೀನನ್ನು ಈಶ್ವರಪ್ಪ ಸಣ್ಣ ವೆಂಕಟರಾಯಪ್ಪ ಅಂತ ಶಂಕರಪಲ್ಲಿ ಅವರು ಆ ಜಮೀನಿಗೆ ಒಂದು ಬೌಂಡ್ರಿ ಫ್ರೆಂಚ್ ಹೊಡೆದುಬಿಟ್ಟು ಒಳ್ಳೆ ದೊಡ್ಡದಾಗಿ ಒಂದು ಮಾಡಿ ಬೌಂಡ್ರಿ ಮಾಡಿಕೊಂಡಿದ್ದಾರೆ. ಅದರಿಂದ ಅವರಿಗೆ ಹಿಂದೆ ಹೋಗೋಕ್ಕೆ ರೈತರಿಗೆ ಜಾಸ್ತಿ ಅನಾನುಕೂಲವಾಗಿರುತ್ತದೆ. ಪದೇ ಪದೇ ಈ ವಿಷಯವನ್ನು ತಮ್ಮ ತಾಲೂಕು ಕಚೇರಿಗೆ 2021ರಲ್ಲಿ ಒಂದು ಅರ್ಜಿ ಕೊಟ್ಟು ಎಲ್ಲರೂ ಬಂದು ತಹಶೀಲ್ದಾರ್ ಸಮ್ಮುಖದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಅದನ್ನು ತೆರವುಗೊಳಿಸಲು 4 ವರ್ಷದಿಂದ ಇಲಾಖೆ ಅಧಿಕಾರಿಗಳಿಂದ ಆಗುತ್ತಿರಲಿಲ್ಲ. ಆದುದರಿಂದ ಇವತ್ತು ನಾವು ಇಷ್ಟೊಂದು ರೈತರ ಸಮ್ಮುಖದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನಾ ಸಂಘಟನೆ ವತಿಯಿಂದ ನಾವು ಬಂದು ಮಾನ್ಯ ತಹಶೀಲ್ದಾರ್ ಸಾಹೇಬರಾದ ಪ್ರಶಾಂತ್ ಕೆ ಪಾಟೀಲ್ ಸಾಹೇಬರಿಗೆ ತಮ್ಮ ಒಂದು ಮನವಿಯನ್ನು ಕೊಟ್ಟು ಒಂದು ವಾರದೊಳಗೆ ಸರ್ಕಾರಿ ಜಮೀನಲ್ಲಿ ಯಾರು ಬೌಂಡ್ರಿ ಫಿಕ್ಸ್ ಮಾಡಿದರೋ ಆ ಬೌಂಡ್ರಿಯನ್ನು ತೆರವುಗೊಳಿಸ್ತೀವಿ ಅಂತ ಅವರು ಸಾಹೇಬರು ಒಪ್ಪಿಕೊಂಡು ಅದನ್ನು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಪ್ರತಿಭಟನಾ ನಿರತ ರೈತರಿಂದ ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ಮಾತನಾಡಿ, ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಯಲಂಪಲ್ಲಿ ಗ್ರಾಮದ ಸರ್ವೆ ನಂಬರ್ 144ರಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಲಾಗುತ್ತದೆ. ಅಲ್ಲದೆ ಒಂದು ವಾರದೊಳಗೆ ರಸ್ತೆ ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಗೌರವಾಧ್ಯಕ್ಷ ಲಕ್ಷ್ಮೀ ನರಸಿಂಹಪ್ಪ, ರೈತರಾದ ಆನಂದ್, ನರೇಂದ್ರ, ನರಸಿಂಹಪ್ಪ, ಮನೋಹರ, ಜಿ ಗಂಗರಾಜು, ಗಜೇಂದ್ರ, ಉಮೇಶ್, ಎಚ್ ಗಂಗರಾಜು, ವಿಕ್ರಮ್, ವೆಂಕಟೇಶ್, ಮಂಜು, ಗೌತಮ್, ವೆಂಕಟಲಕ್ಷ್ಮಮ್ಮ, ಆನಂದಮ್ಮ, ಮಂಜುನಾಥ್, ಶ್ರೀಕಾಂತ್ ಮತ್ತಿತರರು ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.